ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಕೂಡ ಒಂದು ಹೊಸ ಉದ್ಯೋಗ ಮಾಹಿತಿ ನಾನು ನೀಡಲು ಬಂದಿದ್ದೇನೆ. ಅದು ಯಾವುದಪ್ಪ ಅಂತಂದರೆ SBIದಲ್ಲಿ ಅಂತಂದರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಬಹಳಷ್ಟು ಹುದ್ದೆಗಳನ್ನು ಕರೆದಿದ್ದಾನೆ. ಅದನ್ನು ಹೇಳಲು ಬಂದಿದ್ದೇನೆ. ಈ ಉದ್ಯೋಗ ಹೇಳುವ ಮುಂಚೆ ನಮ್ಮ ಚಾನಲ್ ಟಿಪ್ಸ್ ಫಾರ್ ಜಿನಿಯಸ್ ಕನ್ನಡ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಇಟ್ಟು ತಮ್ಮ ಬನ್ನಿ ಜಾಬಿಗೆ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಅಂದರೆ SBIದಲ್ಲಿ ಎಷ್ಟು ಪೋಸ್ಟ್ ಕರೆದಿದ್ದಾನಪ್ಪ ಅಂತ ನೋಡಿದ್ರು, ಮತ್ತು ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಮತ್ತು ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿರುತ್ತೆ, ನಂತರ ಅಪ್ಲಿಕೇಶನ್ ಫೀ ಎಷ್ಟಿರುತ್ತೆ, ಮತ್ತು ಏಜ್ ರಿಲೈಸೇಷನ್ ಎಷ್ಟಿರುತ್ತೆ ತಿಳಿದುಕೊಳ್ಳೋಣ ಬನ್ನಿ. ಮೊದಲನೇದಾಗಿ SBI ವೇಕೆನ್ಸಿ ನೋಟಿಫಿಕೇಶನ್ ಪ್ರಕಾರ ಯಾವ ಬ್ಯಾಂಕ್ ನೇಮಪ್ಪ ಅಂತಂದರೆ ಇದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂದರೆ SBI. ಇದೆಷ್ಟು ಪೋಸ್ಟ್ ಕರೆದಿದ್ದಾನಪ್ಪ ಅಂತಂದರೆ 13,735 ಪೋಸ್ಟನ್ನು ಕರೆದಿದ್ದಾರೆ. ಇದು ಜಾಬ್ ಲೊಕೇಶನ್ ಬಂದು ಆಲ್ ಓವರ್ ಇಂಡಿಯಾದಲ್ಲಿ ಜಾಬ್ ಲೊಕೇಶನ್ ಕೊಟ್ಟಿರ್ತಾರೆ. ನಂತರ ಪೋಸ್ಟ್ ನೇಮ್ ಬಂದು ಜೂನಿಯರ್ ಅಸೋಸಿಯೇಟ್ಸ್ ಅಂದರೆ ಕಸ್ಟಮ್ ಸಪೋರ್ಟ್ ಆ್ಯಂಡ್ ಸೇಲ್ಸ್ ಅಂತ ಇದು ಪೋಸ್ಟ್ ನೇಮ್ ಆಗಿರುತ್ತೆ. ನಂತರ ಸ್ಯಾಲ್ರಿ ನೋಡೋದಾದರೆ ಇವರಿಗೆ ಎಷ್ಟಿರುತ್ತಪ್ಪ ಅಂತಂದರೆ ಪ್ರತಿ ತಿಂಗಳು 24,050 ರೂಪಾಯಿದಿಂದ 64,480 ರೂಪಾಯಿವರೆಗೂ ಪ್ರತಿ ಮಂತ್ ಸ್ಯಾಲ್ರಿ ಇರುತ್ತೆ. ನಂತರ ಇದು ಟೋಟಲಾಗಿ ಉದ್ಯೋಗ ಎಷ್ಟು ಕರೆದಿದ್ದಾರಪ್ಪ ಅಂತ ನೋಡೋದಾದರೆ ಇದರಲ್ಲಿ ಅಂದರೆ ಸ್ಟೇಟ್ ಪ್ರಕಾರ ಎಷ್ಟೆಷ್ಟು ಪೋಸ್ಟ್ ಕರೆದಿದ್ದಾರೆ ನೋಡೋದಾದರೆ, ಮೊದಲನೇದಾಗಿ ಗುಜರಾತ್ ರಾಜ್ಯದಲ್ಲಿ 1,073 ಪೋಸ್ಟ್ ಇವೆ. ನಂತರ ಆಂಧ್ರ ಪ್ರದೇಶದಲ್ಲಿ 50 ಪೋಸ್ಟ್ ಇವೆ. ನಮ್ಮ ಕರ್ನಾಟಕದಲ್ಲಿ 50 ಪೋಸ್ಟ್ ಕರೆದಿದ್ದಾನೆ ನೋಡಿ ಫ್ರೆಂಡ್ಸ್. ನಂತರ ಮಧ್ಯಪ್ರದೇಶದಲ್ಲಿ 1,317 ಪೋಸ್ಟ್ ಇವೆ. ಮತ್ತು ಛತ್ತೀಸ್ಗಢ 483 ಪೋಸ್ಟ್ ಕರೆದಿದ್ದಾನೆ. ನಂತರ ಒಡಿಶಾದಲ್ಲಿ 362 ಪೋಸ್ಟ್ ಇವೆ. ನಂತರ ಹರಿಯಾಣ 306 ಪೋಸ್ಟ್ ಇವೆ. ನಂತರ ಜಮ್ಮು ಮತ್ತು ಕಾಶ್ಮೀರ 141 ಪೋಸ್ಟ್ ಇವೆ. ಮತ್ತು ಹಿಮಾಚಲ ಪ್ರದೇಶ್ 170 ಪೋಸ್ಟ್ ಇವೆ. ಮತ್ತು ಚಂಡೀಗಢ 32 ಪೋಸ್ಟ್ ಇವೆ. ಲಡಾಖ್ 32 ಪೋಸ್ಟ್ ಇವೆ. ಪಂಜಾಬ್ 569 ಪೋಸ್ಟ್ ಇವೆ. ಮತ್ತು ತಮಿಳುನಾಡು 336 ಪೋಸ್ಟ್ ಇವೆ. ಮತ್ತು ಪಾಂಡುಚೇರಿ ಇದು 4 ಪೋಸ್ಟ್ ಇವೆ. ಮತ್ತು ತೆಲಂಗಾಣ 342 ಪೋಸ್ಟ್ ಇವೆ. ಮತ್ತು ರಾಜಸ್ಥಾನದಲ್ಲಿ 445 ಪೋಸ್ಟ್ ಇವೆ. ಮತ್ತು ವೆಸ್ಟ್ ಬೆಂಗಾಲ್ದಲ್ಲಿ 1254 ಪೋಸ್ಟ್ ಇವೆ. ಮತ್ತು ಇದೇನು AN ಐಸ್ಲ್ಯಾಂಡ್ ಅಂತ ಇದರಲ್ಲಿ 70 ಪೋಸ್ಟ್ ಇವೆ. ನಂತರ ಅಂದರೆ ಏನಂದರೆ ಅಂಡಮಾನ್ ನಿಕೋಬಾರ್ ಐಸ್ಲ್ಯಾಂಡ್ ಅಂತ, AN ಅಂದರೆ ಅಂಡಮಾನ್ ನಿಕೋಬಾರ್ ಅಂತ. ನಂತರ ಸಿಕ್ಕಿಂದಲ್ಲಿ 56 ಪೋಸ್ಟ್ ಇವೆ. ಮತ್ತು ಉತ್ತರ ಪ್ರದೇಶದಲ್ಲಿ 1,894 ಪೋಸ್ಟ್ ಇವೆ. ನಂತರ ಮಹಾರಾಷ್ಟ್ರದಲ್ಲಿ 1,163 ಪೋಸ್ಟ್ ಇವೆ. ನಂತರ ಗೋವಾದಲ್ಲಿ 20 ಪೋಸ್ಟ್ ಇವೆ. ನಂತರ ಡೆಲ್ಲಿ ಇದರಲ್ಲಿ 343 ಪೋಸ್ಟ್ ಇವೆ. ನಂತರ ಉತ್ತರಾಖಂಡ 316 ಪೋಸ್ಟ್ ಇವೆ. ಮತ್ತು ಅರುಣಾಚಲ ಪ್ರದೇಶ್ ಇಲ್ಲಿ ಕೂಡ 66 ಪೋಸ್ಟ್ ಇವೆ. ನಂತರ ಅಸ್ಸಾಂದಲ್ಲಿ 311 ಪೋಸ್ಟ್ ಇವೆ. ಮತ್ತು ಮಣಿಪುರದಲ್ಲಿ 55 ಪೋಸ್ಟ್ ಇವೆ. ಮತ್ತು ಮೇಘಾಲಯದಲ್ಲಿ 85 ಪೋಸ್ಟ್ ಇವೆ. ಮತ್ತು ಮಿಜೋರಾಂದಲ್ಲಿ 40 ಪೋಸ್ಟ್ ಇವೆ. ಮತ್ತು ನಾಗಾಲ್ಯಾಂಡ್ದಲ್ಲಿ 70 ಪೋಸ್ಟ್ ಇವೆ. ನಂತರ ತ್ರಿಪುರ ಇದರಲ್ಲಿ 65 ಪೋಸ್ಟ್ ಇವೆ. ನಂತರ ಬಿಹಾರ್ ಇಲ್ಲಿ 1111 ಪೋಸ್ಟ್ ಇವೆ. ನಂತರ ಜಾರ್ಖಂಡದಲ್ಲಿ 676 ಪೋಸ್ಟ್ ಇವೆ. ನಂತರ ಕೇರಳದಲ್ಲಿ 426 ಪೋಸ್ಟ್ ಇವೆ. ನಂತರ ಲಕ್ಷದ್ವೀಪ್ ಇದರಲ್ಲಿ 2 ಪೋಸ್ಟ್ ಕರೆದಿದ್ದಾನೆ. ಇಷ್ಟು ಈ ಆಯಾ ರಾಜ್ಯದಲ್ಲಿ ಎಷ್ಟೆಷ್ಟು ಪೋಸ್ಟ್ ಕರೆದಿದ್ದಾನೆ ಅಂತ ನೋಡಿದ್ವಿ. ನಂತರ ಎಜುಕೇಷನ್ ಕ್ವಾಲಿಫಿಕೇಷನ್ ಇರುತ್ತೆ ನೋಡೋಣ ಬನ್ನಿ. SBI ರೆಕಮೆಂಡ್ಸ್ 2025 ಎಲಿಜಿಬಿಲಿಟಿ ಡೀಟೇಲ್ಸ್ ಅಂದರೆ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಪ್ಪ ಅಂತಂದರೆ ಆ್ಯಸ್ ಪರ್ SBI ಅಫಿಷಿಯಲ್ ನೋಟಿಫಿಕೇಷನ್ ದ ಕ್ಯಾಂಡಿಡೇಟ್ ಶುಡ್ ಹ್ಯಾವ್ ಕಂಪ್ಲೀಟ್ ಗ್ರ್ಯಾಜುಯೇಷನ್ ಫ್ರಮ್ ಎನಿ ಆಫ್ ರೆಕಗ್ನೈಸ್ ಬೋರ್ಡ್ ಆರ್ ಯೂನಿವರ್ಸಿಟಿ. ಅಂದರೆ ಗ್ರ್ಯಾಜುಯೇಷನ್ನ ಕಂಪ್ಲೀಟ್ ಮಾಡಿರಬೇಕು ಅಂಥವ್ರು ಈ SBI ರೆಕಮೆಂಡ್ಗೆ ನೀವು ಅಪ್ಲೈ ಮಾಡ್ಬೋದು. ನಂತರ ಏಜ್ ಲಿಮಿಟ್ ನೋಡೋದಾದ್ರೆ ಎಷ್ಟಿರುತ್ತಪ್ಪ ಅಂತಂದರೆ ಏಜ್ ಲಿಮಿಟು ಆ್ಯಸ್ ಪರ್ ಸ್ಟೇಟ್ ಆಫ್ ಇಂಡಿಯಾ ರೆಕಮೆಂಡ್ ನೋಟಿಫಿಕೇಷನ್ ದ ಕ್ಯಾಂಡಿಡೇಟ್ ಶುಡ್ ಹ್ಯಾವ್ ಮಿನಿಮಮ್ ಏಜ್ ಆಫ್ 20 years ಆ್ಯಂಡ್ ಮ್ಯಾಕ್ಸಿಮಮ್ ಆಫ್ 28 years ಆ್ಯಸ್ ಆನ್ 1 April 2024 2024. ಅಂದರೆ ಏಜ್ ಲಿಮಿಟ್ ಹೇಗಿರ್ಬೋದು ಅಂದರೆ ಮಿನಿಮಮ್ ಅಂದರೆ 20 ವರ್ಷ ಇರಲೇಬೇಕು. ನಂತರ ಮ್ಯಾಕ್ಸಿಮಮ್ ನೋಡೋದಾದರೆ 28 ವರ್ಷವರೆಗೂ ಏಜ್ ಲಿಮಿಟ್ ಇಟ್ಟಿರ್ತಾರೆ. ನಂತರ ಅದು 20 ವರ್ಷ ಹೇಗಿರ್ಬೇಕಪ್ಪ ಅಂತಂದರೆ 1 April 2024 ಆ ಡೇಟಿಗೆ ಒಳಗಡೆ ಇದ್ದರೆ ನೀವು ಅಪ್ಲೈ ಮಾಡ್ಬೋದು. ಮತ್ತು ಏಜ್ ರಿಲ್ಯಾಕ್ಸೇಷನ್ ನೋಡೋದಾದರೆ ಅಂದರೆ ವಯಸ್ಸಿನ ಸಡಿಲಿಕೆ ನೋಡೋದಾದರೆ ಎಷ್ಟು ಸಡಿಲಿಕೆ ಕೊಟ್ಟಿರ್ತಾರಪ್ಪ ಅಂತಂದರೆ OBC ಕ್ಯಾಂಡಿಡೇಟ್ಸ್ ಅವರಿಗೆ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ನಂತರ SC ST ಅವರಿಗೆ 5 ವರ್ಷ ಇರುತ್ತೆ. ನಂತರ PWD ಅವ್ರಿಗೆ ಜನರಲ್ ಆರ್ EWS ಕ್ಯಾಂಡಿಡೇಟ್ಸಿಗೆ 10 ವರ್ಷ ಸಡಿಲಿಕೆ ಇಟ್ಟಿರ್ತಾರೆ. ನಂತರ PWD OBC ಕ್ಯಾಂಡಿಡೇಟ್ಸ್ ಅವರಿಗೆ 13 ವರ್ಷ ವಯಸ್ಸಿನ ಸಡಿಲಿಕೆ ಕೊಟ್ಟಿರ್ತಾರೆ. ನಂತರ PWBD SC ST ಅವ್ರ ಕ್ಯಾಂಡಿಡೇಟ್ಸ್ಗೆ 15 ವರ್ಷನ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿರ್ತಾರೆ.
ಮತ್ತು ಅಪ್ಲಿಕೇಶನ್ ಫೀ ನೋಡೋದಾದರೆ ಅಂದರೆ ಯಾವ ಕಾಸ್ಟ್ಗೆ ಎಷ್ಟೆಷ್ಟು ಫೀ ಅಂತ ನೋಡೋಣ. SC/ST ಮತ್ತು PWBD XS ಮತ್ತು DHS ಕ್ಯಾಂಡಿಡೇಟ್ಸ್ಗೆ ಯಾವುದೇ ರೀತಿ ಅಮೌಂಟನ್ನು ಇರುವುದಿಲ್ಲ, ಅಂದರೆ ಅಪ್ಲಿಕೇಶನ್ ಫೀ ಇರುವುದಿಲ್ಲ. ಮತ್ತು ಜನರಲ್ ಕ್ಯಾಟಗರಿಯವರಿಗೆ ಅಥವಾ OBC ಮತ್ತು EWS ಕ್ಯಾಂಡಿಡೇಟ್ಸ್ಗೆ 750 ಫೀ ಇರುತ್ತೆ. ಅಪ್ಲಿಕೇಶನ್ ಫೀ 750 ರೂಪಾಯಿ ಅಷ್ಟೇ ಇರುತ್ತೆ. ನಂತರ ಮೋಡ್ ಆಫ್ ಪೇಮೆಂಟ್ ನೋಡೋದಾದರೆ ಆನ್ಲೈನಲ್ಲೇ ಇರುತ್ತೆ, ಆಫ್ಲೈನ್ ಇರಲ್ಲ, ಆನ್ಲೈನಲ್ಲೇ ಇರುತ್ತೆ. ನೀವು ಆನ್ಲೈನಲ್ಲೇ ತುಂಬಬೇಕಾಗಿ ಇರುತ್ತೆ. ಮತ್ತು ಸೆಲೆಕ್ಷನ್ ಪ್ರೊಸೆಸ್ ನೋಡೋದಾದರೆ ಯಾವ ಥರ ಸೆಲೆಕ್ಷನ್ ಮಾಡ್ಕೋತಾರಪ್ಪ ಅಂತಂದರೆ ಇವರು ಮೊದಲಿಗೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಅಂದರೆ ಎಕ್ಸಾಮಿನೇಷನ್ ಇರುತ್ತೆ. ಮೊದಲನೇದಾಗಿ ಪ್ರಿಲಿಮಿನರಿ ಅಂತ, ನಂತರ ಮೇನ್ ಎಕ್ಸಾಮ್ ಕೂಡ ಇರುತ್ತೆ. ನಂತರ ಲ್ಯಾಂಗ್ವೇಜ್ ಪ್ರೊಫೆನ್ಸಿ ಟೆಸ್ಟ್ ಅಂತ ಮತ್ತೊಂದು ಮಾಡ್ತಾರೆ. ಇಷ್ಟೆಲ್ಲ ಪ್ರೊಸೆಸ್ ಇವೆ ಸೆಲೆಕ್ಷನ್ ಆಗೋಕ್ಕೆ. ಮತ್ತು ಇಂಪಾರ್ಟೆಂಟ್ ಡೇಟ್ಸ್ ನೋಡೋದಾದರೆ ಅಂದರೆ ಯಾವಾಗ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತಪ್ಪ ಅಂತಂದರೆ ಇದೇ ತಿಂಗಳು ಅಂದರೆ December 17, 2024 ಸ್ಟಾರ್ಟ್ ಆಗುತ್ತೆ. ನಂತರ ಈಗಾಗಲೇ ಸ್ಟಾರ್ಟ್ ಆಗಿದೆ, ನೀವು ಅಪ್ಲೈ ಮಾಡ್ಬೋದು. ನಮ್ಮ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ನಮ್ಮ ಅಫಿಷಿಯಲ್ ಲಿಂಕ್ ಇಟ್ಟಿರ್ತೀನಿ, ಅಲ್ಲಿ ಹೋಗಿ ನೀವು ಅಪ್ಲೈ ಮಾಡ್ಬೋದು. ನಂತರ ಲಾಸ್ಟ್ ಡೇಟ್ ಟು ಅಪ್ಲೈ ಆನ್ಲೈನ್ ಆ್ಯಂಡ್ ಪೇಮೆಂಟ್ ಆಫ್ ಫೀ ಅಂದರೆ ಅಪ್ಲಿಕೇಶನ್ ಯಾವಾಗ ಲಾಸ್ಟ್ ಡೇಟ್ ಇರುತ್ತಪ್ಪ ಅಂತಂದರೆ January 7, 2025 ಇರುತ್ತೆ. ಮತ್ತು ಪೇಮೆಂಟ್ ಮಾಡೋದು ಕೂಡ ಅವತ್ತೇ ಲಾಸ್ಟ್ ಡೇಟ್ ಇರುತ್ತೆ. ನಂತರ ಟೆಂಟೇಟಿವ್ ಡೇಟ್ ಫಾರ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಅಂದರೆ ಪ್ರಿಲಿಮಿನರಿ ಎಕ್ಸಾಮ್ ಇರುತ್ತಲ್ಲ, ಅಂದರೆ ಒಂದು ಟೆಂಟೇಟಿವ್ ಅಂದರೆ ಡೇಟ್ ಕೊಟ್ಟಿರ್ತಾರೆ. ಅದು ಯಾವುದಪ್ಪ ಅಂತಂದರೆ ಅಲ್ಲಿ February 2025 ಅಂದರೆ ಫೆಬ್ರವರಿಯಲ್ಲಿ ನಡೀತಾ ಇದೆ ಅಂತ ಟೆಂಟೇಟಿವ್ ಡೇಟನ್ನು ಕೊಟ್ಟಿರ್ತಾರೆ. ನಂತರ ಟೆಂಟೇಟಿವ್ ಡೇಟ್ ಫಾರ್ ಮೇನ್ ಎಕ್ಸಾಮಿನೇಷನ್ ಇದರಲ್ಲಿ ಯಾವಾಗ ಕೊಟ್ಟಿರ್ತಾರಪ್ಪ ಅಂದರೆ March or April ಅಂದರೆ 2025 ನಡಿಬೋದು ಅಂತ ಟೆಂಟೇಟಿವ್ ಡೇಟನ್ನು ಕೊಟ್ಟಿರ್ತಾರೆ. ಯಾರಿಗೆ ಇಂಟ್ರೆಸ್ಟ್ ಇರೋರು ಆಗಬೇಕು ಅಂತ ನಮ್ಮ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇಟ್ಟಿರ್ತೀನಿ, ಅಲ್ಲಿ ಹೋಗಿ ನೀವು ಅಪ್ಲೈ ಮಾಡ್ಬೋದು. ಇದೇ ಥರ ಹೆಚ್ಚಿನ ಉದ್ಯೋಗ ಮಾಹಿತಿ ಬೇಕಾದರೆ ನಮ್ಮ ಚಾನಲ್ ಟಿಪ್ಸ್ ಫಾರ್ ಜರ್ನಲಿಸ್ಟ್ಗಳನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಥ್ಯಾಂಕ್ ಯು.